ಕ್ರಿಟಿಕ್ಸ್ ಮಾತನ್ನ ಕೇಳಿಕೊಂಡು ಸಿನಿಮಾ ನಡೆದು ಬಿಡೋ ಜನ ಇದ್ದೀರೇನ್ರಿ ಈಗ? ಇಲ್ಲಿ ಜಗತ್ತು ಬದಲಾಗಿದೆ. ಹಿಂದೆ ನಿಮ್ಮ ಲೈಫಲ್ಲಿ ನೀವು ನೋಡಿರೋ ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲಿ ಅಡುಗೆ ಮನೆ ಸೀನ್ ಇದೆ ಹೇಳಿ? AI ಅಲ್ಲಿ ಮಾಡ್ತಾ ಇದ್ದಾರೆ ಸಿನಿಮಾನ. ಇಂಡಿಯಾಸ್ ಫಸ್ಟ್ ಫುಲ್ ಲೆಂತ್ AI ಫಿಲ್ಮ್ ಚಂಡೀಗಢದಿಂದ ಬರ್ತೇವೆ. ಸಿನಿಮಾ ಕ್ರಿಟಿಕ್ಗಳ ಬಗ್ಗೆ ಈಗ ಕ್ರಿಟಿಸಿಸಮ್ ಅನ್ನೋದನ್ನ ಈಗ ಮೊದಲು ಹೇಗೆ ಕಾರ್ಟೂನಿಸ್ಟ್ಗಳು ಅವರು ಅಂದುಕೊಂಡದ್ದನ್ನ ಅವರು ಚಿತ್ರಿಸ್ತಿದ್ರು, ಆಗ ಪೊಲಿಟಿಕಲ್ ಕಾರ್ಟೂನ್ ಆಗ್ಲಿ ಸಿನಿಮಾಗೆ ರಿಲೇಟೆಡ್ ಆಗಿರ್ಲಿ ಅದೆಲ್ಲವನ್ನು ಕೂಡ ಅಂದ್ರೆ ನೀವು ತುಂಬಾ ವಿಷಯಗಳಿದ್ದಾವೆ, ಅವುಗಳಿಗೆ ಯಾರಾದ್ರೂ ತಪ್ಪು ಮಾಡಿದವ್ರನ್ನ ತಿದ್ದುವ ರೀತಿಯಲ್ಲಿ ಇರ್ತಿತ್ತು. ಈಗ ಪ್ರತಿಯೊಂದು ಕೂಡ ಕ್ರಿಟಿಸಿಸಮ್ ಇರಬಹುದು, ಕ್ರಿಟಿಕ್ಸ್ಗಳಿರಬಹುದು ಅಥವಾ ಕಾರ್ಟೂನ್ಗಳಿರ್ಬಹುದು, ಪ್ರತಿಯೊಂದು ಕೂಡ ಉಲ್ಟಾ ಹೊಡಿತದೆ, ಮಾಡಿದವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರ ಜೊತೆಗೆ ಫಿಲ್ಮ್ ಕ್ರಿಟಿಸಿಸಮ್ ಬಗ್ಗೆ ಎರಡು ರೀತಿಯ ಮಾತುಗಳಿದ್ದಾವೆ. ಒಂದೇನು ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತು ಸಿನಿಮಾದ ಬಗ್ಗೆ, ನೀವ್ ಯಾಕೆ ಮಾತನಾಡ್ತೀರಿ ಅಂತ ಹೇಳುವಂತ ಒಂದು ಪಂಗಡ. ಇನ್ನೊಂದು ಅವರು ದುಡ್ಡು ಕೊಟ್ಟು ನೋಡಿದ್ದಾರೆ, ಅವರಿಗೆ ಅನ್ನಿಸಿದ್ದನ್ನ ಹೇಳುವ ಹಕ್ಕು ಅವರಿಗಿದೆ ಅನ್ನೋದಕ್ಕೆ. ಮತ್ತೆ ಅದೆಲ್ಲದರ ಮಧ್ಯದಲ್ಲಿ ನಾವ್ ಯಾಕೆ ಅದ್ರ ಬಗ್ಗೆ ಗಮನ ಹರಿಸಬೇಕು, ಕ್ರಿಟಿಸಿಸಮ್ ಅನ್ನೋದು ಒಳ್ಳೇದಲ್ಲ ಅನ್ನುವಂತ ಇನ್ನೊಂದು ಪಂಗಡ ಇದೆ, ಮೂರನೇದು. ಸೊ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಒಳ್ಳೆ ಸಿನಿಮಾ ಒಳ್ಳೆ ಕ್ರಿಟಿಸಿಸಮ್ ಇಂದ ಆಗತ್ತಾ ಅನ್ನೋದು ಬರುತ್ತೆ. ಈಗ ನಮ್ಮ ಸುಚಿತ್ರದಲ್ಲಿ ಬೆಂಗಳೂರಲ್ಲಿ ನಾವೊಂದು ಆಂಧ್ರ ಮಾಲ್ರು ಅವ್ರದ್ದು ಒಂದು ಹೇಳಿಕೆಯನ್ನ ಹಾಕೊಂಡಿದ್ದೀವಿ, ಅದನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಅದರಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ, ವಿ ವಿಲ್ ಓನ್ಲಿ ಮೇಕ್ ಗುಡ್ ಸಿನಿಮಾ ವೆನ್ ವಿ ಹ್ಯಾವ್ ಎ ಗುಡ್ ಆಡಿಯನ್ಸ್ ಅಂತ ಹೇಳ್ತಾರೆ ಅವರು. ಅಂದ್ರೆ ಜನರಲ್ಲಿ ಅಭಿರುಚಿ ಇದ್ದರೆ ಸದಭಿರುಚಿ ಇದ್ದರೆ ಒಳ್ಳೆ ಸಿನಿಮಾನ ಮಾಡಕ್ಕಾಗ್ತದೆ. ಎಲ್ಲ ಕೃತಿಗಳಿಗೂ ಒಳ್ಳೆ ಜನರಲ್ಲಿ ಸದಭಿರುಚಿ ಇದ್ರೆ ಒಳ್ಳೆ ಸಾಹಿತ್ಯ ಹೊರಗೆ ಬರುತ್ತೆ. ಈ ಥರದ್ದು ಅಭಿಪ್ರಾಯ ಸರಿ. ಅದನ್ನು ನಂಬೋದಿದ್ರೆ ನೀವು ಕ್ರಿಟಿಕ್ಸ್ಗೆ ಏನಾದ್ರು ಗೊತ್ತಿರಬೇಕು ಅನ್ನೋದನ್ನು ಒಪ್ಕೋಬೇಕು, ಹೌದೋ ಇಲ್ಲ? ನನಗೆ ಒಂದು ಯೂಟ್ಯೂಬ್ ಚಾನಲ್ ನನ್ನ ಕಂಟ್ರೋಲಲ್ಲಿದೆ, ಅಥವಾ ಒಂದು ಪತ್ರಿಕೆಯಲ್ಲಿ ನನಗೆ ಕೆಲಸ ಇದೆ, ಉದ್ಯೋಗ ಇದೆ ಅಂದರೆ ಅವರು ಯಾತಕ್ಕೆ ನಿಮ್ಮನ್ನು ಇಟ್ಕೊಂಡಿದ್ದಾರೆ ಅಂದರೆ, ಈಗ ಪತ್ರಿಕೆಗಳಲ್ಲಿ ಒಳ್ಳೆ ಸದಭಿರುಚಿಯ ಸಿನಿಮಾ ಬರಬೇಕು ಅನ್ನೋದಕ್ಕಾಗಿ ಅವರು ಸಿನಿಮಾ ಕ್ರಿಟಿಕ್ನ ಇಟ್ಕೊಂಡಿರಲ್ಲ. ಅವ್ರಿಗೆ ಅವಮಾನ ಮಾಡಕ್ಕೆ ಹೇಳ್ತಿಲ್ಲ ನಾನು. ಯಾಕೆ ಹೇಳ್ತಿದ್ದಾನೆ, ಸಿನಿಮಾ ಒಂದು ಪಾಪ್ಯುಲರ್ ಮೀಡಿಯಮ್, ಅವ್ರ ಪತ್ರಿಕೆಯಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ನಾಟಕವನ್ನು ಬಿಟ್ಟಿದ್ದಾರೆ. ಎಲ್ಲಿರುತ್ತೆ ನಮ್ಗೆಲ್ಲ ರಿವ್ಯೂ, ಯಾರು ನಮ್ಮ ನಾಟಕನ ನೋಡಿ ಬೈಯಕ್ಕೆ ಅಂತ ಟಾರ್ಗೆಟ್ ಮಾಡ್ಕೊಂಡು ಬಂದವ್ರು ಮಾತ್ರ ಬರೀತಾರೆ. ಅವ್ರಿಗಾಗಿ ಇನ್ಫ್ಲೂಯೆನ್ಸ್ ಇರಬೇಕು. ಅವರು ಯಾವುದೋ ಪತ್ರಿಕೆಯಲ್ಲಿ ಇದು ಅವ್ರ ಲೆಫ್ಟ್ ರೈಟ್ ಎಲ್ಲ ನೋಡ್ಕೊಂಡು ಅಂಥವ್ರನ್ನ ಒಬ್ಬರನ್ನ, ಅದು ನಾವು ಹ್ಯಾಚೆಟ್ ಜಾಬ್ ಅಂತ ನಾನು ಪತ್ರಕರ್ತ ಆಗಿದ್ದು ಹಿಂದೆ ಹೇಳ್ತೇನೆ, ಅದನ್ನು ಮಾಡೋಕ್ಕೆ ಯಾರನ್ನೂ ಎಂಪ್ಲಾಯ್ ಮಾಡಿ ಅವರು ಮಾಡ್ತಾರೆ. ಅವರು ಈ ಥರ ಹಲ್ಕಾ ಕೆಲಸ ಮಾಡೋ ಪತ್ರಿಕೆಗಳು ಇರೋದು ಇವಾಗ. ಎಲ್ಲರೂ ಹಂಗಲ್ಲ, ಕೆಲವರು ಪತ್ರಿಕೆಗಳಲ್ಲಿ ಹಂಗಿರ್ತಾರೆ, ಆಯ್ತಾ? ಅಂಥವ್ರು ಮಾಡ್ತಾರೆ. ಬಿಟ್ಟರೆ ನಾಟಕದ ಕಡೆ ಎಲ್ಲ ಅವ್ರಿಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ಮತ್ತೆ ಸಿನಿಮಾ ಗೊತ್ತಿಲ್ಲ ಅಂದ್ರೆ ನಾಟಕ ಏನು ಗೊತ್ತಿರ್ತಾರೆ? ಸಿನಿಮಾ ನೋಡ್ತಾ ಇರ್ತಾರೆ, ನಾಟಕನೂ ನೋಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೇನು ಗೊತ್ತಿದ್ದ ಹೇಳ್ಕೊಳ್ಳೋರು ಇನ್ನೂ ಅಪಾಯ ನನ್ನ ಪ್ರಕಾರ, ಆಯ್ತಾ? ಆದರೆ ಸಿನಿಮಾ ನೋಡ್ತಾರಲ್ಲ ನೋಡಿ, ಸಿನಿಮಾ ಒಂದು ತಾಂತ್ರಿಕ ಮಾಧ್ಯಮ ಅಷ್ಟೇ ಅಲ್ಲ, ಅದ್ರಲ್ಲಿ ತಾಂತ್ರಿಕ ಮಾಧ್ಯಮ ಕೂಡ, ಹಂಗೆ ಹೇಳ್ತೀನಿ. ಯಾವ ಬೇರೆ ಮಾಧ್ಯಮದಲ್ಲೂ ಸಿನಿಮಾದಲ್ಲಿ ಇರುವಷ್ಟು ಟೆಕ್ನಾಲಜಿಯ ಬಳಕೆ ಆಗ್ತಾ ಇರಲ್ಲ. ಮತ್ತೆ ಫ್ರಮ್ ಟೆಕ್ನಾಲಜಿ ದ ವೇ ಯು ಮೇಕ್ ಸಿನಿಮಾ ಚೇಂಜಸ್. ಈಗ ಹೆಣ್ಣು ಪಾತ್ರಗಳು ತಿರ್ಗಾ ಮತ್ತೆ ಬರ್ತಾ ಇದೆ ಎಲ್ಲ ಕಡೆ. ಕನ್ನಡದಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು, ಕನ್ನಡ ಎಲ್ಲ ಸ್ಲೋ ಅಂದ್ರೆ ಅದೇನ್ ಸಿನಿಮಾ ಬಿಟ್ರೆ ಇಂತಿಂದ ಶುರು ಆಗಿ ಅಲ್ಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ, ಅದು ಆಮೇಲೆ ಬರ್ಬೋದು ಅವ್ರು, ಆಯ್ತಾ? ಆದ್ರೆ ಎಲ್ಲ ಕಡೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಒಂದು ಟೆಕ್ನಿಕಲ್ ರೀಸನ್ ಇದೆ ಅಂತ ನನ್ನ ಅಭಿಪ್ರಾಯ. ಅದು ಮಾತ್ರ ಬೇರೆ ಬೇರೆ ಕಾರಣ ಹೇಳಲ್ಲ ನಾನು. ಈಗ ನಾನು ನೋಡು, ಇಂಥ ರೂಮಲ್ಲಿ ನಾನು ಶೂಟಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ ಮೊದಲು. ಯಾಕೆ ಆಗ್ತಾ ಇರ್ಲಿಲ್ಲ? ನಾನು ಲೈಟನ್ನ ತುಂಬಾ ದೂರ ಇಡಬೇಕು. ತುಂಬಾ ದೂರ ಇಟ್ಟಾಗ ನನಗೆ ಬರುತ್ತಲ್ಲ ಇದು ಲೈಟು, ಅದು ನ್ಯಾಚುರಲ್ ಲೈಟ್ ತರ ಇರುತ್ತೆ. ಇಲ್ದರೆ ಸ್ಟ್ರಾಂಗ್ ಶ್ಯಾಡೋ ನನ್ನ ಹಿಂದೆ ಹೊಡಿತಾ ಇರುತ್ತೆ. ಬಟ್ ಬೇರೆ ಬೇರೆ ತಪ್ಪಾಗುತ್ತೆ. ನನ್ನ ಹಿಂದೆ ಹೊಡೆಯೋದಷ್ಟಲ್ಲ, ನನ್ನ ಕಣ್ ಕೆಳಗಡೆ ಸ್ಟ್ರಾಂಗ್ ಶ್ಯಾಡೋ, ಮೂಗ್ ಕೆಳಗಡೆ. ನೀವು ಡಿಫ್ಯೂಸ್ ಲೈಟ್ ಯಾಕೆ ಮಾಡ್ತಾ ಇದ್ದೀರಾ? ಆ ಟೆಕ್ನಾಲಜಿ ಇದೆ, ಅದಕ್ಕೆ ಮಾಡ್ತಾ ಇದ್ದೀರಾ. ಅದಕ್ಕೆ ಈ ರೂಮಲ್ಲಿ ಶೂಟ್ ಮಾಡೋಕ್ಕಾಗತ್ತೆ ನಿಮಗೆ. ಇಲ್ಲದೆ ಇದ್ದಿದ್ರೆ ತುಂಬ ಸ್ಟುಡಿಯೋದಲ್ಲಿ ತುಂಬ ದೂರ, ನಾವು ಟಂಗ್ಸ್ಟನ್ ಲೈಟ್ ಇಟ್ಕೊಂಡಿದ್ರೆ ತುಂಬ ದೂರ ಇಟ್ಟು ಆಲ್ಮೋಸ್ಟ್
ಪ್ಯಾರಲ್ ಆಗೋ ತರ ರೇಸ್ ಬರಬೇಕು. ಬಂದಾಗ ಶಾರ್ಪ್ ಶಾಡೋ ಬರೋದಿಲ್ಲ. ಇದು ಟೆಕ್ನಿಕಲ್ ಇದು. ಓಕೆ, ಆ ತರ ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಬಂದಿದೆ. ಈಗ ಕ್ಯಾಮ್ರಾ ಚಿಕ್ಕದಾಗಿದೆ, ಆಯ್ತಾ. ಈ ರೂಮಲ್ಲಿ ಇಟ್ಟು ನೀವು ಶೂಟ್ ಮಾಡ್ಬೋದು, ಇಲ್ಲಿ ಇಟ್ಕೊಂಡು ಶೂಟ್ ಮಾಡ್ಬೋದು, ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ಬೋದು. ಹಾಗೆ ಆಗಿರೋದ್ರಿಂದ ಕ್ಯಾಮ್ರಾ ಅಡುಗೆ ಮನೆಗೆ ಹೋಗ್ಬೋದು, ಆಯ್ತಾ. ಹಿಂದೆ ನಿಮ್ಮ ಲೈಫಲ್ಲಿ ನೀವು ನೋಡಿರೋ ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲಿ ಅಡುಗೆ ಮನೆ ಸೀನ್ ಇದೆ ಹೇಳಿ? ಕಮ್ಮಿ. ಯಾಕೆಂದ್ರೆ ಚಿಕ್ಕ ಸೀನ್ ಇರುತ್ತೆ, ಅದು ಹೆಂಗಸಿಗೆ ಒಳ್ಳೆ ಪಾತ್ರ ಇರೋದಿಲ್ಲ, ಕಾಫಿ ಮಾಡ್ಕೊಂಡು ಬರಲ್ಲ ಪಾತ್ರ ಇರುತ್ತೆ, ಆಯ್ತಾ. ಅಲ್ಲಿ ತಾಯಿ ಏನೋ ಮಾತು ಕೇಳಿ ಹತ್ಕೊಂಡು ಆಯ್ತು ಬಾ ಊಟ ಮಾಡು ಆ ಥರದ್ದೇನೋ ಪಾತ್ರ ಇರುತ್ತೆ ತಾಯಿಗೆ. ಅಕಸ್ಮಾತ್ ಅವಳ ಅಡುಗೆ ಮನೆಗೆ ಆದ್ರೆ ನೀವು ಆ ಸೆಟ್ ಹಾಕ್ಬೇಕು, ಸ್ಟುಡಿಯೋದಲ್ಲಿ ಆ ಸೆಟ್ ಹಾಕಿ ಒಂದು ವಾಲ್ ತೆಗೆದು ಈ ಕಡೆಯಿಂದ ಶೂಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಅದೆಲ್ಲ ಮಾಡಿದ್ವಿ. ಯಾರ್ದೋ ಮನೇಲಿ ಮಾಡಬೇಕು, ಬೇಡವೇ ಬೇಡ, ಹಾಲಲ್ಲಿ ಮಾಡ್ತಾರೆ. ಅದಕ್ಕೆ ಬಡವರು ಅಂತಿದ್ರ ಕಥೆಯಲ್ಲಿ ದೊಡ್ಡ ಮನೆ ಇರುತ್ತಲ್ಲ, ಹಿಂದಿನ ಸಿನಿಮಾ ಎಲ್ಲ ನೋಡಿದಿರಲ್ಲ ನೀವು. ಯಾಕೆ ಇರುತ್ತೆ ಅಂದ್ರೆ ಈ ತರ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು. ಈಗ ಚೇಂಜ್ ಆಗಿದೆ. ಚೇಂಜ್ ಆಗಿರೋದ್ರಿಂದ ಬಹಳ ಕಮ್ಮಿ ಕಾಸ್ಟ್ ಅಲ್ಲಿ ನೀವು ಲಿಫ್ಟ್ ಒಳಗಡೆ ಕ್ಯಾಮರಾ ತಗೊಂಡೋಗ್ಬೋದು. ಹಿಚ್ಕಾಕ್ ಸಿನಿಮಾಲಿ ಮಾಡಿದ್ದಾನೆ ಅಂತ ನೀವೇ ಮಾಡ್ಬೋದು ಇವಾಗ. ಅದಕ್ಕೆ ಇವಾಗ ಸಿನಿಮಾ ಬರೆಯೋ ರೀತಿ ಚೇಂಜ್ ಆಗಿದೆ. ಅಲ್ಲಿ ಸೀನ್ ಬರೆಯೋದಿಕ್ ಆಗತ್ತೆ ರೈಟರ್ಸ್ಗೆ. ಅದು ಈಗ ಕ್ರಿಟಿಕ್ಸ್ ಅಂಥದ್ದನ್ನೆಲ್ಲ ಗಮನಿಸಿ ಅವ್ರು ಹೇಳೋ ತರ ಆದ್ರೆ ಅವರಿಂದ ತುಂಬಾ ಉಪಯೋಗ ಇದೆ ಸಿನಿಮಾ ಮಾಡೋರಿಗೆ, ಸಿನಿಮಾ ನೋಡೋರಿಗೆ. ಇದು ಅವ್ರು ಸೂಕ್ಷ್ಮ ಆಗ್ತಾ ಹೋಗ್ತಾರೆ, ಆಯ್ತಾ. ಅಂತ ಗ್ರಹಿಕೆ ಕ್ರಿಟಿಕ್ಸ್ ಇದ್ರೆ ಈಗ ಏನಾಗತ್ತೆ, ನಾನು ಸಿನಿಮಾ ನೋಡೋದೇ ಇಲ್ಲ, ನನ್ನ ಸಿನಿಮಾನು ನೋಡೋಲ್ಲ, ಆಯ್ತಾ. ನನಗೆ ಒಬ್ರು ನಿರ್ದೇಶಕರು ಬಾಂಬೆಲಿ ಹೇಳಿದ್ದಾರೆ, ನಿನ್ನ ಮಾತಾಡ್ಸೋದು ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು OTT ನೋಡೇ ಇಲ್ಲ, ನಿಂತ ಮುಖ್ಯ ಪಾತ್ರ ಆದ್ರೂ ನೋಡಿಲ್ಲ ನೀನು ಅಂತ ಹೇಳಿದ್ದಾರೆ ನನಗೆ. ಆದ್ರೆ ನಾನು ನೋಡಕ್ಕೆ ಹೋಗಲ್ಲ ನಾನು. ಆದ್ರೆ ನನ್ನ ಬ್ಲೇಮ್ ಮಾಡ್ಬಿಡಿ, ನಾನು ಕ್ರಿಟಿಕ್ ಅಲ್ಲ. ಈಗ ಹಿಂದಿ ನಾನು ಮಾಡಲ್ಲ ಈಗ. ಆದ್ರೆ ನೀವು ಕ್ರಿಟಿಕ್ಸ್ ಅನ್ನೋರು ಇದಿರಲ್ಲ, ಇದು ನೀವು ಅಷ್ಟು ಸಿನಿಮಾ ನೋಡಿ ಇದು ತಾಂತ್ರಿಕವಾಗಿ ಏನೇನು ಬದಲಾವಣೆ ಆಗಿದೆ ಅನ್ನೋದು ನೀವು ಪುಸ್ತಕ ಬರೀತೀರ ನೀವು. ಆಮೇಲೆ ಯಾವ್ದು 40 ವರ್ಷ ಕೆಲಸ ಮಾಡಿದ್ಮೇಲೆ ನಾಳೆ ದಿನ ಬರೀಬೇಕು ನೀವು ರಿವ್ಯೂಲ್ ಅದನ್ನ ಬರೆಯೋದಕ್ಕಾದ್ರೆ ನೀವು ಸದಭಿರುಚಿಯನ್ನ ಜನರಲ್ಲಿ ಬೆಳೆಸ್ತೀರ, ಅರಿವನ್ನ ನೀವು ಬೆಳೆಸೋದಕ್ಕೆ ಸಾಧ್ಯ ಇದೆ. ಆ ಕೆಲಸ ಮಾಡದೇ ಇದ್ರೆ ಕ್ರಿಟಿಕ್ಸ್ ಈಗ ಮಾಡ್ತಾರಲ್ಲ, ಇಷ್ಟೇ ಇರುತ್ತೆ ರಿವ್ಯೂ, ಮತ್ತೆ ಅದ್ರ ಮೇಲೆ ಶೀರ್ಷಿಕೆ ಮೇಲೆ ಲದ್ದಿ ಆಗದಂಗೆ 2 ಸ್ಟಾರ್ 3 ಸ್ಟಾರ್ ಏನು ಹಾಕಿರ್ತೀರ, ಅದನ್ನ ನೋಡ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾರಲ್ಲ ಜನ, ಅವರು ನಿಮ್ಗೆ ಅಷ್ಟೇ ಗೌರವ ಕೊಡೋದು. ನೀವು ಹೇಳಿದ್ದು ಬೇರೆ ಏನು ನೋಡಲ್ಲ, 2 ಸ್ಟಾರ್ 3 ಸ್ಟಾರ್ ಇರುತ್ತೆ. ಸಿನಿಮಾ ನಿಜವಾಗ್ಲೂ ನಡೀತಾ ಇರೋದು ವರ್ಡ್ ಆಫ್ ಮೌತ್ ಇಂದ, ಆಯ್ತಾ. ಇದು ಇನ್ನೊಂದು ಭಾಗದ್ದು ನೀವು ಹೇಳ್ತಿದ್ದು. ನೀವು ನಿಮ್ಮ ಸಿನಿಮಾಗೆ ಕೆಟ್ಟ ರಿವ್ಯೂ ಬಂತು ಅದಕ್ಕಾಗಿ ಜನ ನೋಡ್ತಾ ಇಲ್ಲ ಅಂತ ಇವಾಗ ಹೇಳಿದ್ರೆ, ಈಗ ಯಾರು ಸಿನಿಮಾದವ್ರು ಗಲಾಟೆ ಮಾಡ್ತಿದ್ದಾರೆ, ನೀವ್ ಹೇಳಿದ್ರೆ ನೀವೇ ನಂಬ್ತೀರಾ? ನೀವ್ ಹೇಳ್ತಿರೋದು ಹೇಳಿ. ಕ್ರಿಟಿಕ್ಸ್ ಮಾತನ್ನ ಕೇಳ್ಕೊಂಡು ಸಿನಿಮಾ ನಡೆದು ಬಿಡೋ ಜನ ಇದೀರೇನ್ರಿ ಈಗ. ಇಲ್ಲಿ ಜಗತ್ತು ಬದಲಾಗಿದೆ ರೀ. ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡದು. ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾ ದೊಡ್ಡದು. ಅದು ನಿಮ್ ಜೊತೆ ಸದಾ ಇರುತ್ತೆ. ನೀವು ಏನು ಮಾಡೋಕ್ಕಾಗೋದಿಲ್ಲ. ನೀವು ಯಾರು ಇಲ್ಲಿ ಒಬ್ಬರನ್ನ ಇದು ಯೂಟ್ಯೂಬರ್ನ ನೀವು ಬೈದ್ರೆ ಅವ್ರು ಅಮೇರಿಕಾಲೋ ಜರ್ಮನಿಲೋ ಆಸ್ಟ್ರೇಲಿಯಾ ಕೂತ್ಕೊಂಡು ಬರ್ದ್ರೆ ಏನ್ರಿ ಮಾಡಕ್ಕಾಗ್ತೀರಾ? ಮಾಡಕ್ ಹೋಗುತ್ತೆ. ನೀವು ನೋಡ್ರಿ, ಟ್ರಾಫಿಕ್ ಜಾಸ್ತಿ ಆಗಿದೆ ನಮ್ಮ ಬೆಂಗಳೂರಲ್ಲಿ, ಆಯ್ತಾ. ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಆ ಟ್ರಾಫಿಕ್ ಒಪ್ಕೊಂಡಿರ್ಬೇಕಲ್ಲೇನ್ರಿ ನೀವು? ಬದಲಾವಣೆ ಆಗಿದೆ ರೀ, ಟೆಕ್ನಾಲಜಿಲಿ ಬದಲಾವಣೆ ಆಗಿದೆ. ಎಷ್ಟೊಂದು ಹೇಳೋದಿದೆ ನಿಮ್ಗೆ ಇದರಲ್ಲಿ. ಇದ್ರ ಬಗ್ಗೆ ಒಂದೇ ಹೇಳ್ತೀನಿ. 2025ರಲ್ಲಿ ಮಹಾರಾಜಾಸ್ ಆಫ್ ಡೆನಿಮ್ ಅಂತ ಚಂಡೀಗಢದಿಂದ ಒಂದು ಸಿನಿಮಾ ಬರ್ತಾ ಇದೆ. ವರ್ಕ್ ಮಾಡ್ತಾನೆ ಇದ್ದಾರೆ, ತುಂಬಾ ಟೈಮ್ ತಗೊಳ್ತಾ ಇದ್ದಾರೆ ಮಾಡೋದಿಕ್ಕೆ. ಅದಕ್ಕೆ ಖುಷ್ವಂತ್ ಸಿಂಗ್ ಅವರು ಬರ್ದಿರೋದು ಅದನ್ನ, ಅದು AI ಬರ್ದಿಲ್ಲ. ಖುಷ್ವಂತ್ ಸಿಂಗ್ ಅವರು ಬರೆದಿರೋದನ್ನ ಸಿನಿಮಾ ಮಾಡ್ತಾ ಇದ್ದಾರೆ, ಆಯ್ತಾ. ಆದ್ರೆ ಸಿನಿಮಾ ಅಲ್ಲಿ ನಟರು ಇರೋದಿಲ್ಲ, AI ಅಲ್ಲಿ ಮಾಡ್ತಾ ಇದ್ದಾರೆ ಸಿನಿಮಾನ. ಇಂಡಿಯಾಸ್ ಫಸ್ಟ್ ಫುಲ್ ಲೆಂತ್ AI ಫಿಲ್ಮ್ ಚಂಡೀಗಢದಿಂದ ಬರುತ್ತೆ. ಅವರು ಏಪ್ರಿಲ್ 2025 ಡೇಟ್ ಕೊಟ್ಟಿದ್ದಾರೆ. ಲೇಟ್ ಆಗ್ಬೋದು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾರೆ. ಕಡೆ ಕೂಡ AI ಇಂದಲೇ ಆಗ್ತದೆ ರೀ. ನಿಮ್ಮನ್ನ ನೀವಿಲ್ಲಿ ಕೂತಿದ್ದೀರ, ನಿಮ್ ಕೈಲಿ ನೀವು ಈ ವಿಡಿಯೋನೇ ಇಟ್ಕೊಂಡು ನಿಮ್ದು ನಾನು ತೆಗೆದಿದ್ದೀರ ಈಗ, ಅಥವಾ ನಂದು ಹೇಳ್ಕೊಳ್ತೀನಿ, ನಾನ್ ತೆಗ್ದೇನೆ, ನಾನು ಮಾತಾಡ್ತಾ ಇದ್ದೀನಲ್ಲ, ಈಗಿರುವ AI ಅಲ್ಲಿ ನಾನು ಇದನ್ನ ಐಸೋಲೇಟ್ ಮಾಡಿ ಯಾವ ಭಾಷೆಯಲ್ಲಾದ್ರೂ ನಾನು ಮಾತಾಡಿಸ್ಬೋದು. ಡೀಪ್ ಫೇಕ್ ಅಂತ ನೋಡಿದಿರಲ್ರಿ ನೀವು. ಡಬ್ಬಿಂಗ್ ಆರ್ಟಿಸ್ಟ್ಗೆ ಕೆಲಸ ಇರೋದಿಲ್ಲ, ಕರ್ನಾಟಕದಲ್ಲಿ ಇರುತ್ತೆ, ಯಾಕೆಂದ್ರೆ ನಾವು ಸ್ಲೋ, ಅದಕ್ಕೆ ಅದ್ರೆ ಬೇರೆ ಕಡೆ ಇರೋದಿಲ್ಲ. ನಾ ಏನ್ ಹೇಳ್ತೀನಿ, ತುಂಬಾ ಬದಲಾವಣೆ ಆಗತ್ತೆ. ಕ್ರಿಟಿಕ್ಸ್ನ ಅಗತ್ಯ ಇರೋದಿಲ್ಲ. ಈಗ ಸಿನಿಮಾ ನೋಡ್ತಾರಲ್ಲ, ಯು ಕ್ಯಾನ್ ಡೂ ಎನ್ AI. ನೋಡಿ, ನೀವು ಯಾರು ಮಾಡಕ್ಕಿದ್ರೆ ನಿಮ್ಮ ಗ್ರೂಪ್ ಅವ್ರು ಮಾಡಿದ್ರೆ ನೋಡಿ, ತುಂಬಾ ಹಣ ಇದೆ ಇದರಲ್ಲಿ, ತುಂಬಾ ಈಸಿ ಮಾಡೋದು ಇದು. ಏನ್ ಮಾಡ್ಬೇಕಂದ್ರೆ
ಜನ ಬರ್ತಾರಲ್ಲ ಅವ್ರಿಗೆ ಆಚೆ ಒಂದು ಮೆಷಿನ್ ಇಡಿ, ನೀವು ಪ್ರತಿ ಥಿಯೇಟ್ರಲ್ಲೂ ಇಡ್ಬೋದು. ನೀವು ಹೇಗೆ ಇಡ್ಬೋದು ಅಂದರೆ ಅವರು ಸಿನಿಮಾ ಮಾಡಿರ್ತಾರಲ್ಲ, ಅವ್ರ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೆ ಅವ್ರು ಯೂಸ್ ಮಾಡ್ತಾರೆ ನಿಮ್ಮ ಮೆಷಿನ್ನ. ಅವ್ರು ಆಚೆ ಬರ್ತಾ ಜನ ಇಷ್ಟ ಆಯಿತು ಇಷ್ಟ ಇಲ್ಲ ರೇಟಿಂಗು ಸುಮ್ಮನೆ ಬಟನ್ ಪ್ರೆಸ್ ಮಾಡ್ತಾರೆ. ಇವಾಗ ಇಟ್ಕೊಂಡಿದ್ದೀರಲ್ಲ ನೀವು ಇಂಟರ್ವ್ಯೂಲ್ ಬಂದಾಗ ಸೂಪರ್ 100 days ಅಂತೆಲ್ಲ ಹೋಗ್ತಾರಲ್ಲ, ಅದಕ್ಕಿಂತ ವಿವರವಾಗಿರುತ್ತೆ ಅದು. ನೀವು ಅದರಲ್ಲಿ ಅವ್ರಿಗೆ ಲೇಯರ್ಸಲ್ಲಿ ಕೊಡಬೇಕು. ಸಿನಿಮಾ ಇಷ್ಟ ಆಗಿದೆ ಅಷ್ಟೇ ಮಾಡಿ ಹೋಗ್ಬೋದು. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ, ಅವ್ರು ಹೇಳೋಂಗಿದ್ರೆ ವಾಯ್ಸಲ್ಲಿ ಹೇಳ್ತಾರೆ. ಅವರು ಏನಾಗ್ಬಿಟ್ಟಿದೆ ಸಿನಿಮಾಲಿ ಏನೇನೋ ಹೇಳ್ತಾರೆ ಅವರು. ಅದನ್ನು ಕ್ರೋಢೀಕರಿಸ್ಕೊಂಡು ರಿಯಲ್ ಟೈಮಲ್ಲಿ ಎವ್ರಿ ಮಿನಿಟ್ ನೀವು ಹೆಂಗೆ ನಡೀತಾ ಇದೆ ಸಿನಿಮಾ ಅಂತ ನೀವು ಮಾಡ್ತಾ ಹೋಗ್ಬೋದು. ಈಗ ನೀವು ಇದು IMDb ಅದರಲ್ಲಿ ರಿಲೇ ಮಾಡ್ತಾ ಇದ್ದೀರಾ. ನಾವು ಎಷ್ಟೋ ಜನ ಇಟ್ಕೊಂಡು ಮಾಡಿಸ್ಕೊಳ್ತಾ ಇರ್ತೀವಿ ನಾವು ಬೇಕಾದ್ರೆ, ಆಯ್ತಾ. ಆದರೆ ಅದು ಹಂಗಿರಲ್ಲ. ಅದು ಜೆನ್ಯೂನ್ ಪಬ್ಲಿಕ್ ಒಪಿನಿಯನ್ ಇರುತ್ತೆ. ಅದ್ರ ಮುಂದೆ ಯಾವ ಕ್ರಿಟಿಸಿಸಮು ನಿಲ್ಲೋದಿಲ್ಲ ವ್ಯಾಪಾರಕ್ಕೆ. ಕ್ರಿಟಿಸಿಸಮ್ ಎಲ್ಲಿ ನಿಲ್ಲತ್ತೆ ಅಂದರೆ, ನನ್ನ ಸಿನಿಮಾ ಕಲಾತ್ಮಕವಾಗಿ ಉತ್ತಮ ಗುಣಮಟ್ಟದ್ದು ಅಂತ ನಿರ್ಧಾರ ಮಾಡೋದಿರುತ್ತೆ. ಅದು ಬಹಳ ಲಿಮಿಟೆಡ್ ಆಡಿಯನ್ಸ್ ಇರುತ್ತೆ ಅದಕ್ಕೆ, ಆಯ್ತಾ. ಅದು ಹಂಗೆ ನಡ್ಕೊಂಡು ಹೋಗುತ್ತೆ. ನಾನು ಅವ್ರಿಗೆ ಬೋಧನೆ ಮಾಡೋದು ಎಂಥದ್ದಿಲ್ಲ. ಅವ್ರು ದೊಡ್ಡವರು, ಆರ್ಟ್ ಸಿನಿಮಾ ಮಾಡೋರು ನೋಡಿ. ಸಾಹಿತಿಗಳು ಎಷ್ಟು ದೊಡ್ಡವರು ಹಂಗೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಅಂಥವ್ರು. ನಾನು ಸಾಹಿತ್ಯ ಖಂಡಿತ ಅಲ್ಲ. ನನ್ನ ಲೈಫಲ್ಲಿ ನಾನು ಯಾರು ಸಾಹಿತ್ಯ ಅಂತ ಕರಿಬೇಡಿ, ನನಗೆ ಬೇಜಾರಾಗುತ್ತೆ, ಆಯ್ತಾ. ನಾನು ಬರೆದಿದ್ದೀನಿ, ಆದರೆ ನಾನು ಸಾಹಿತ್ಯ ಇಲ್ಲ, ಆಯ್ತಾ. ನಾನು ಸಿನಿಮಾ ಮಾಡೋದಕ್ಕೆ ಸಾಹಿತ್ಯ ಬರ್ಕೊಂಡಿದ್ದೀನಿ, ನಾಟಕ ಮಾಡೋದಕ್ಕೆ ನಾಟಕ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಸಾಹಿತ್ಯ ಅಲ್ಲ. ಆದರೆ ಅವ್ರಿಗೆಲ್ಲ ಈ ಕ್ರಿಟಿಕ್ಸ್ ಹಂಗೆ. ಈ ಕಲಾತ್ಮಕ ಸಿನಿಮಾ ಮಾಡೋರು ಅವ್ರಿಗೆ ಬಾಂಧವ್ಯ ಇರುತ್ತೆ. ಅವ್ರು ಬರೆದಿರೋದನ್ನ ಯಾರು ಓದ್ತಾರೆ ಗೊತ್ತಿಲ್ಲ, ಇವ್ರು ಮಾಡೋರು ಸಿನಿಮಾನ ಯಾರು ನೋಡ್ತಾರೆ ಅಂತಲೂ ಗೊತ್ತಿರಲ್ಲ. ಅವ್ರದ್ದು ಹೆಂಗೋ ನಡ್ಕೊಂಡು ಹೋಗುತ್ತೆ. ಅದು ನೀವು ಕೇಳ್ತಾ ಇರೋ ಪ್ರಶ್ನೆ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನೋಡೋರು, ದೊಡ್ಡ ಬಂಡವಾಳ ಹೂಡಿ ಸಿನಿಮಾ ಮಾಡೋರ ಕಥೆ ಏನು ಅಂತ ಕೇಳ್ತಿದ್ದೀರಿ. ಕಷ್ಟ ಇದೆ.